ಕೂಡ ಕರೆಕ್ಟಾಗಿ ತೊಗೊಳ್ಳಿಲ್ಲ, ಆಫ್ ಆಯಿತು. ಏನಿಲ್ಲಿ ಹೇಳ್ಬೇಕಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇನ್ನೊಂದು ವಿಡಿಯೋಗೆ. ಈ ವಿಡಿಯೋಲಿ NS160ಲಿ ಮಾಲ್ ಫಂಕ್ಷನ್ ಲೈಟ್ ಆನ್ ಆದರೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಬೇಸಿಕಲಿ ಈ ಗಾಡಿ ಬಂದು ನಮ್ಮ ಕಸಿನ್ದು. ಅಲ್ಲಿ ಒಂದು 2-3 ವೀಕ್ಸಿಂದ ನನ್ನ ಹತ್ರನೇ ಇದೆ. 2 ವೀಕ್ಸ್ ಆಗಿರಬೇಕು ಸರ್ವಿಸ್ ಮಾಡಿಸಿ. ಸರ್ವಿಸಲ್ಲಿ ನೋ ಡೌಟ್ ಎಲ್ಲ ಪೂರ್ತಿ ಚೆನ್ನಾಗಾಯಿತು. ಸರ್ವಿಸ್ ಅಂತೂ ಒಂಚೂರು ಏನು ಪ್ರಾಬ್ಲಮ್ ಬರ್ದೆಲ್ಲ ಕ್ಲೀನಾಗಿ ಮಾಡಿದ್ದಾರೆ. ಆದರೆ ಮೇಯ್ನ್ ಏನಂದರೆ ಇದರದ್ದು ಪಾರ್ಟ್ಸ್ ಅವೈಲಬಿಲಿಟಿ ಬಜಾಜ್ ಏನಕ್ಕೆ ಈ ಥರ ಆಯಿತು ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಜಸ್ಟ್ ಒಂದು ಸೆನ್ಸರ್ ತರಿಸ್ಕೊಡೋಕ್ಕೆ 3 ವೀಕ್ಸ್ ತೊಗೊತಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬಾ ಕಷ್ಟ. ಪ್ರಜೆನ್ ಎಲ್ಲೋ ನೋಡ್ದಂಗಿದೆಲ್ಲ. ಚಂದನ್ ಏನಿಲ್ಲಿ ಹೇಳ್ಬೇಕಲ್ಲ. ಏನಿಲ್ಲಿ ಮಾಮೂಲಿ ಬ್ಲಾಗಿಂಗಾಗೆ ವೈಟ್ ಫಾಲ್ಕನ್ ಅಂತ ಇದೆ ನೋಡಿ. ಸರ್ವಿಸ್ ಮಾಡ್ಸೋಕ್ಕೂ 3 ಡೇಸ್ ಮುಂಚೆ ಚೆಕ್ ಮಾಡಿಸ್ದೆ ಏನು ಪ್ರಾಬ್ಲಮ್ ಇದೆ ಅಂತ. ಒಂದು ಸೆನ್ಸರ್ ಹೋಗಿದೆ ಅಂತ ಹೇಳಿದ್ರು, ಮಾಲ್ ಫಂಕ್ಷನ್ ಸೆನ್ಸರ್ ಹೋಗಿದೆ ಅಂತ ಹೇಳಿದ್ರು. ಆ ಸೆನ್ಸರು ಅವೈಲಬಲ್ ಇಲ್ಲ ಅಂತ ಆರ್ಡ್ರ್ ಪ್ಲೇಸ್ ಮಾಡಿದ್ದೀವಿ ಅಂತ ಅಂದರು. ಆಮೇಲಿಂದ ಸರ್ವಿಸಿಗೆ ಬಿಟ್ಟಾಗ ಅದನ್ನು ಕೇಳಿದೆ, ಸೆನ್ಸರ್ ಕೂಡ ಒಂದು ಇನ್ಸ್ಟಾಲ್ ಮಾಡಿಬಿಡಿ ಅಂತ. ಸೆನ್ಸರು ಸ್ಟಾಕ್ ಖಾಲಿ ಆಗಿದೆ, ಸ್ಟಾಕ್ ಬರಬೇಕು ಅಂದರು. ಹಾರ್ಡ್ಲಿ 3 ವೀಕ್ಸ್ ಆಯಿತು ಫ್ರೆಂಡ್ಸ್. 3 ವೀಕ್ಸಿಂದ ಇನ್ನೂ ಸೆನ್ಸರ್ ತರಿಸೋದ್ರಲ್ಲೇ ಇದ್ದಾರೆ ಶೋರೂಮಲ್ಲಿ. ಅದು ಯಾವಾಗ ತರಿಸ್ತಾರೋ ಗೊತ್ತಿಲ್ಲ. ಬೆಳಗ್ಗೆ ಕೂಡ ಹೋಗ್ಬಿಟ್ಟು ಬಂದೆ. ಅದು ಹೋಗ್ಬಿಟ್ಟು ಬಂದಿದ್ದು ಕ್ಲಿಪ್ ಕೂಡ ಒಂದು ಸತಿ ಹಾಕ್ಬಿಡ್ತೀನಿ, ಒಂದು ಸತಿ ನೋಡ್ಕೊಂಬನ್ನಿ. ಅವರು ವೀಲಿ ಎಲ್ಲ ಹೊಡೆಯಲ್ಲ, ವೀಲಿ ಎಲ್ಲ ಹೊಡಿಬಾರ್ದು. ಅವೆಲ್ಲ ಮಾಡಲ್ಲ. ಯಾವ ಇವೆಲ್ಲ NSದು ಮಾಲ್ ಫಂಕ್ಷನ್ ಲೈಟ್ ಆನ್ ಕೇಳಿದಾಗ ಸೆನ್ಸರ್ ಆರ್ಡ್ರ್ ಮಾಡಿದ್ದೀವಿ ಅಂತ ಹೇಳಿದ್ರು. NS160 ಮಾಲ್ ಫಂಕ್ಷನ್ ಲೈಟ್ ಆನ್ ಆಗಿದೆ. ಮತ್ತು ಮಳೇಲಿ ಏನಾದರೂ ಗಾಡಿ ನೆಂದರೆ ಸೆಲ್ಫ್ ಜಾಸ್ತಿ ಬೇಗ ತೊಗೊಳ್ಳಲ್ಲ, ಲಾಂಗ್ ಸೆಲ್ಫ್ ತೊಗೊಳುತ್ತೆ, ಗಾಡಿ ಆನ್ ಆಗೋಲ್ಲ ಬೇಗ. ಹಾಂ, ಅವತ್ತು ಹೇಳಿದ್ರ ಸೆನ್ಸರ್ ಆರ್ಡ್ರ್ ಮಾಡಿದ್ದೀವಿ, NS ಬೇರೆದಕ್ಕೆ ಶಿಫ್ಟ್ ಹಾಕಿದ್ದೀವಿ ಅಂತಂದ್ರೆ. ಹಾಂ ಅಂದರೆ ಸರ್ವಿಸ್ ಶೋರೂಮಲ್ಲೇ ಮೇಂಟೈನ್. ಹಾಂ, ಪ್ರತಿ ಸರ್ವಿಸ್ ಶೋರೂಮಲ್ಲೇ ಮಾಡಿರೋದು. ನಾಳೆ ತೊಗೊಂಬನ್ನಿ, ಬೆಳಗ್ಗೆ ನಾನು ಮಾಡಿಸ್ಕೊಡ್ತೀನಿ. ನಾಳೆನಾ? ಅಂದರೆ ನಾಳೆ ಸ್ವಲ್ಪ ಗಾಡಿ ಬೇಕಿತ್ತು, ಅದಕ್ಕೋಸ್ಕರ ಲಾಂಗ್ ಹೋಗ್ತಿದ್ದಾರೆ. ಸೆನ್ಸರ್ ಇಲ್ಲ, ನಾಳೆ ಬರುತ್ತೆ. ನಾಳೆ ಪಕ್ಕ ಬರುತ್ತೆ. ಹಾರ್ಡ್ಲಿ 3 ವೀಕ್ಸಿಂದ ಬರೀ ಅದೊಂದು ಸೆನ್ಸರ್ಗೋಸ್ಕರ ಇದು ಮಾಡಬೇಕಾಗಿದೆ. ಮತ್ತು ಆ ಸೆನ್ಸರ್ ಹೋದರೆ ಮತ್ತು ಮಾಲ್ ಫಂಕ್ಷನ್ ಲೈಟ್ ಆನ್ ಆಗಿದರೆ ಏನು ಪ್ರಾಬ್ಲಮ್ ಆಗುತ್ತೆ ಒಂದು ಕ್ಲಿಪ್ ಹಾಕ್ತೀನಿ, ನೋಡಿ ಒಂದು ಸತಿ. ಕೇಳಿಸ್ತಾ ಇರ್ಬೋದು ಸೌಂಡು. RPM ರೈಸ್ ಆಗ್ತಾಯಿದೆ ಮತ್ತು ಡೌನ್ ಇಮಿಡಿಯೇಟ್ ಹಾಗೆ ಡೌನ್ ಆಗ್ತಾಯಿದೆ.
3-4 ಸತಿ ಸೆಲ್ಫ್ ಕೂಡ ಕರೆಕ್ಟಾಗಿ ತೊಗೊಳ್ಳಿಲ್ಲ, ಆಫ್ ಆಯಿತು. ಸತಿ ಟ್ರೈ ಮಾಡೋಣ. ನೋಡಿ ಸೆನ್ಸರ್ ಹೋಗಿದೆ, ಮಾಲ್ ಫಂಕ್ಷನ್ ಲೈಟ್ ಇವಾಗ ಆನ್ ಇಲ್ಲ. ಸಮ್ಟೈಮ್ಸ್ ಆನ್ ಆಗುತ್ತೆ, ಸಮ್ಟೈಮ್ಸ್ ಆಫ್ ಆಗಿಬಿಡುತ್ತೆ. ಅದು ಏನಕ್ಕಾಗಿ ಅಂತ ನನಗಂತೂ ಅರ್ಥ ಆಗಿಲ್ಲ. ಮತ್ತು ಇನ್ನೊಂದು ಹೈಡ್ಲಿಂಗು ರೆಗ್ಯುಲರ್ಲಿ 1500 RPM ಗಾಡಿ ಹೈಡ್ಲಿಂಗಲ್ಲಿದ್ದಾಗ 1500 RPM ಇರುತ್ತೆ. ಇದು ಹೈಡ್ಲಿಂಗಲ್ಲಿ ಬಿಟ್ಟಿದ್ದಾಗ ಸಡನ್ಲಿ 2000 RPMಗೆ ಹೋಗ್ಬಿಡುತ್ತೆ ಸ್ಟಾರ್ಟ್ ಆದಾಗ. ನೋಡಿ ಫಾಲ್ಸ್ ಗೇರ್ ಬಿತ್ತು, ಸಡನ್ಲಿ 2500 RPMಗೆ 2000 ಇಲ್ಲ 2000+ ಹೋಗ್ಬಿಡುತ್ತೆ RPM. ಸಡನ್ನಾಗಿ ಅದೇ ಆಟೋಮೆಟಿಕ್ಕಾಗಿ ರೈಸ್ ಆಗುತ್ತೆ, RPM ಇನ್ಕ್ರೀಸ್ ಆಗುತ್ತೆ. ಮತ್ತು ಅದಾಗದೇ ಡಿಕ್ರೀಸ್ ಆಗಿ 1000 RPMಗೆ ಬಂದುಬಿಟ್ಟು ಸ್ವಲ್ಪ ಪೆಟ್ರೋಲ್ ಖಾಲಿ ಆದರೆ ಯಾವ ಥರ ಏರ್ ತೊಗೊಳುತ್ತೆ ಆ ಥರ ಏರ್ ತೊಗೊಂಡು ಆಫ್ ಆಗಿಬಿಡುತ್ತೆ ಗಾಡಿ. ರನ್ನಿಂಗಲ್ಲಿದ್ದಾಗ ಏನು ಪ್ರಾಬ್ಲಮ್ ಬಂದಿಲ್ಲ ಇದುವರೆಗೂ. ನಮ್ಮ ಕಸಿನ್ಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತೆ, ರನ್ನಿಂಗಲ್ಲಿದ್ದಾಗ ಸ್ವಲ್ಪ ಗಾಡಿ ಆಫ್ ಆಗೋದು. ಮತ್ತು ಮೇಯ್ನ್ ಮಳೆಯಲ್ಲಿ ಗಾಡಿ ಮಳೆ ಬಂದಾಗ ಆಫ್ ಆಗಿಬಿಡುತ್ತೆ, ಮತ್ತು ಸ್ಟಾರ್ಟ್ ಆಗೋಲ್ಲ. ಅಂದರೆ ನಾರ್ಮಲ್ ಕೋಲ್ಡ್ ಸ್ಟಾರ್ಟಲ್ಲಿ ನೀವು ಎಲ್ಲಾದರೂ ನಿಲ್ಲಿಸಿರ್ತೀರ, ಅಲ್ಲಿ ಮಳೆ ಬಂದು ಗಾಡಿ ಸ್ವಲ್ಪ ನೆಂದಿರುತ್ತೆ, ಆವಾಗ ನೀವು ಸ್ಟಾರ್ಟ್ ಮಾಡೋಕ್ಕೋದ್ರೆ ಸ್ಟಾರ್ಟ್ ಆಗೋಲ್ಲ ಬೇಗ. ಗಾಡಿ ಲಾಂಗ್ ಸೆಲ್ಫ್ ತೊಗೊಳುತ್ತೆ, ಬೇಗ ಸ್ಟಾರ್ಟ್ ಆಗೋಲ್ಲ. ಬಜಾಜಲ್ಲಿ ಪಾರ್ಟ್ಸ್ ಅವೈಲಬಿಲಿಟಿ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಯಾಕೆ ಇದೊಂದು ಸೆನ್ಸರ್ಗೆ ಇಷ್ಟೊಂದು ಇದಾಗ್ತಾಯಿದೆ ನನಗಂತೂ ಅರ್ಥ ಆಗ್ತಾಯಿಲ್ಲ. ಡ್ಯೂಕ್ 390 ಅಲ್ಲ 250. ರಿಯಲ್ ಕಷ್ಟ ಅಂತ ಇವ್ರದ್ದು. ಮಳೆ ಇರಲಿ ಬಿಸಿಲಿರಲಿ ಫುಡ್ ಡೆಲಿವರಿಗೋಸ್ಕರ ಓಡಾಡ್ತಾ ಇರ್ತಾರೆ. ಈ ವಿಡಿಯೋ ಮಾಡೋಕ್ಕೆ ಇನ್ನೊಂದು ರೀಸನ್ ಏನಂದರೆ ಮೇಯ್ನ್ ಬಜಾಜ್ ಸರ್ವಿಸ್ದೆ ಮತ್ತು ಅವ್ರ ಪಾರ್ಟ್ಸ್ ಅವೈಲಬಿಲಿಟಿ. ಒಂದು RSಗೆ ಇದು ಕೂಡ ಫುಟ್ ರೆಸ್ಟರ್ ಕೂಡ ಕೇಳ್ತಾಯಿನಿ, ರೇರ್ ಫುಟ್ ರೆಸ್ಟರು ಲೆಫ್ಟ್ ಸೈಡ್ದು, ಅದು ಕೂಡ 3 ವೀಕ್ಸಿಂದ ಇಲ್ಲ, 3-4 ವೀಕ್ಸಿಂದ ಅದನ್ನು ವಿಚಾರಿಸ್ತಾಯಿನಿ, ಅದನ್ನು ಸ್ಟಾಕ್ ಇಲ್ಲ ಅಂತಿದ್ದಾರೆ. ಅದು ಏನು ಸ್ಟಾಕ್ ಇರಲ್ವೋ. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋಲಿ. ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ನ ತರ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.